ಭಾರತ್ ಮಾತಾ ಕಿ ಮಕ್ಕಳೇ ಆರಾಮಿದ್ರಪ್ಪ ವೆರಿ ಗುಡ್ ಪ್ರೇಟ್ ವಿಶ್ರಾಮ್ ಯಾರು ಗಲಾಟೆ ಮಾಡಬೇಡ್ರಪ್ಪ ಈಗ ಫಂಕ್ಷನ್ ಪ್ರಾರಂಭ ಆಗುತ್ತೆ ಯಾರು ಗಲಾಟೆ ಮಾಡಬೇಡ್ರಿ ತುಂಬಾ ನೀಟಾಗಿ ಮಾಡಿದ್ರ ತುಂಬಾ ಚೆನ್ನಾಗಿ ಮಾಡಿದ್ರ ನಿಮ್ಮ ಬಗ್ಗೆ ಬಹಳ ಹೊಗಳ್ತಿದ್ದಾರೆ ಎಲ್ಲಾ ಗುರುಗಳು ಏನ್ ಸರ್ ಮಕ್ಕಳು ಭಾರಿ ನೀಟಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ತಾವು ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆ ಟಿವಿಲಿ ಎಲ್ಲ ಕಾಣ್ತಾ ಇದೆ ಗೊತ್ತಾ ನಾ ಇಲ್ಲಿ ಮಾತಾಡ್ತಾ ಇದೀನಪ್ಪ ಅಲ್ಲಿ ಏನದು ಹಿಂದ್ಗಡೆ ಚೋಳ ಬರ್ತಾ ಇದೆಯಾ ಇಲ್ಲ ಮುಖ್ಯ ಅತಿಥಿಗಳಾಗಲಿರುವ ಶ್ರೀಮತಿ ಶಾರದಾಬಾಯಿ ಕನ್ನೋಳಿ ಸಿಂದಗಿಯ ಶ್ರೀ ಶಾಂತು ಹಿರೇಮಠರವರು ವೇದಿಕೆಗೆ ಬರಬೇಕು. ಮುಖ್ಯ ಗುರುಗಳು ಸಂಯುಕ್ತ ಪ್ರೌಢಶಾಲೆ ಆಲಗೂರ್ ಸೋಮನಗೌಡ ಬಿರಾದಾರ್ ಉಪಾಧ್ಯಕ್ಷರು APMC ಸಿಂದಗಿ ಅವರು ವೇದಿಕೆಗೆ ಬರಬೇಕು. ಸಿಂದಗಿಯ ಹಿರಿಯ ಪತ್ರಕರ್ತರಾದ ರೇಚಾ ರೇವಡಿಗಾರ್ ಅವರು ಕೂಡ ವೇದಿಕೆಗೆ ಬರಬೇಕು. NB ದೊಡ್ಡಮನಿಯವರು, ಅದೇ ರೀತಿ ಜಹಾಂಗೀರ್ A ಸಿರ್ಸಿಗಿ ಅವರು, SB DK ದೇಸಾಯಿ ಅವರು, PR ಜಳಕಿ ಸರು, BG ಗುಮ್ಸೆಟ್ ಸ್ಕೂಲ್ ಶ್ರೀ ಅಪ್ಪ ಸಾಹೇಬ್ ದೇಸಾಯಿ ಅವರು ವೇದಿಕೆ ಬರಬೇಕು. ಪ್ರೇಮಾನಂದ ಮಾಡಿಗೆ ಅವರು, ಪ್ರಕೃತಿ ಅವರು, ದೊಡ್ಡಪ್ಪ ಬೈರಿ ಅವರು ವೇದಿಕೆಗೆ ಬರಬೇಕು. जनरल सलूट सलामी देगा सलामियां दे ಈಗ ಸಿಂದಗಿ ತಾಲೂಕಿನ ಈಗ ಗೌರವ ರಕ್ಷಕರೇ ತಗೊಂಡು ಮತ್ತೆ ತಿಳ್ತಾ ಇದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಈಗ ಪ್ರಾರ್ಥನೆ ಮತ್ತು ನಾಡಗೀತೆ ನಮ್ಮ ಭಾರತ ಸೇವಾದಳದ ಜಿಲ್ಲಾ ಸಂಘಟಕರಾದಂಥ ಶ್ರೀಮಾನ್ ನಾಗೇಶ್ ಡೋಣೂರ್ ಹಾಗೂ ಸಂಪನ್ಮೂಲ ಶಿಕ್ಷಕರಾದಂಥ SS ಬ್ಯಾಕ್ವರ್ಡ್ ಗುರುಗಳು ಹಾಗೂ ಕುಲಕರ್ಣಿ ಗುರುಗಳು ಎಲ್ಲರೂ ಈಗ ಸರ್ವಧರ್ಮೀಯ ಪ್ರಾರ್ಥನೆ ಸಾಮೂಹಿಕವಾಗಿ ಹಾಡಲಿದ್ದಾರೆ. ದಯವಿಟ್ಟು ಇಲ್ಲಿ ಹಿಂದ್ಗಡೆ ಇದ್ದಂತ ಮಕ್ಕಳು ದಯವಿಟ್ಟು ಯಾರಿಗೆ ಮಾತಾಡ್ಕೊಂಡ್ಬಿಟ್ರಲ್ಲ ಓಂ ತತ್ಸ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸ್ಕಂದ ವಿನಾಯಕ ಕವಿತಾ ಪಾವಕನಿ ಬ್ರಹ್ಮಮರ್ದನಿ ಯಹುವ ಶಕ್ತಿನಿ ಯೇಸು ಪಿತಾ ಪ್ರಭುನಿ
ಕುಲಕರ್ಣಿ ಸರ್ ವೇದಿಕೆಗೆ ಮುದ್ದು ಮಕ್ಕಳಿಂದ ಸ್ವಾಗತ ಗೀತೆ. ಕೈ ಮುಗಿದು ಸ್ವಾಗತಿಸುವೆವು ಮಿತ್ರರನ್ನದ ಸ್ವಾಗತವಿದುವೆ ದಯ ಮಾಡಿ ಆಸನಿಸಿ ಸಂತಸದ ಈ ದಿನದಲ್ಲಿ ಶುಭ ಕಾರ್ಯ ಹಾರಿಸಿ ಈ ಸಭೆಗೆ ಬಂದಿರಿ ಈಶಾನ ಕೂಟಕ್ಕಾಗಿ ಹರ್ಷದಿಂದ ಕಲಿತಿರಿ ಕಾದರದ ಸ್ವಾಗತ ನಿಮಗೆ ಆತ್ಮೀಯ ಶುಭಾಶಯ ನಿಮಗೆ ಇಂತಾದರೂ ನಿಮ್ಮ ಸಭೆಗೆ ಬಂದ ನಿಮಗೆ ನಮನ ಕೈ ಮುಗಿದು ಸ್ವಾಗತಿಸುವೆವು ಸನ್ಮಾನದ ಸಭಿಕರನು ಸಿಂಗರಿಸಿದ ವೇದಿಕೆ ಇದುವೆ ಮಧುರ ಭಾವ ತರುತ್ತಿರುವುದು ಈ ದಿನದ ಮಂಗಳವಿದುವೆ ಶುಭ ದಿನವು ಸಾರುವುದು ಛಲಗೈದಿಯ ಈ ಮಡಿಲಲ್ಲಿ ಚಲುವಿನ ಚಿರಚೇತನದಲ್ಲಿ ಇಂದಿಗೆ ಮುಗಿದು ಸ್ವಾಗತಿಸುವೆವು ಸನ್ಮಾನದ ಸಭಿಕರನು. ಧನ್ಯವಾದಗಳು ಅನಿತಾ ಮತ್ತು ಅನಿತಾ ಅವರಿಗೆ. ಈಗ ಭಾರತ ಸೇವಾದಳ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದಂಥ ಯಾವತ್ತು ಕಲಕೇರಿಯ ಮಹಾ ಸ್ವಾಮೀಜಿಗಳು ಕಲಕೇರಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಆ ಪೂಜ್ಯರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಮುದ್ದು ಮಕ್ಕಳಿಂದ ಪುಷ್ಪಗುಚ್ಛ ಸಮರ್ಪಣೆ. ಕುಲಕರ್ಣಿಗಳು ಮಕ್ಕಳಿಂದ ಪುಷ್ಪಗುಚ್ಛ ಸಮರ್ಪಣೆ ನಡೆಸಿಕೊಡ್ಬೇಕು. ಬನ್ನಿ. ಅದರಂತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಶ್ರೀಮಾನ್ ಮಲ್ಲೇರ್ ಅವರಿಗೆ ಪುಷ್ಪಗುಚ್ಛ ಕಾರ್ಯಕ್ರಮದಲ್ಲಿ ಹಡೇಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ತಿಲಕಧಾರಣೆ ಮಾಡಲಿರುವರು ನಮ್ಮ ಕಲಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕುಂಕುಮ ಇದ್ದಾರೆ.
ಮುಖ್ಯೋಪಾಧ್ಯಾಯರು ಪುಷ್ಪಗುಚ್ಛ ಸಮರ್ಪಣೆಗೈಯಲು ಕೇಳಿಕೊಳ್ಳುತ್ತೇನೆ. ಅದರಂತೆ ಶ್ರೀ ಜಹಾಂಗೀರ್ ಸಿರ್ಸ್ಗಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕಂತೇಳಿ ಕೇಳುತ್ತೇನೆ. ಅದರಂತೆ ಶ್ರೀ ಅಪ್ಪಾಸಾಹೇಬ್ ದೇಸಾಯಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕಂತೇಳಿ ಕೇಳಿಕೊಳ್ತೇನೆ. ಅದರಂತೆ ಕಲಿಕೇರಿಯಲ್ಲಿ ದೊಡ್ಡ ವ್ಯಾಪಾರಸ್ಥರಾದಂಥ ಶ್ರೀ ಈರಣ್ಣ ಎಸ್ ಕಡ್ಕೋಳ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಅವರು ಈ ಕಾರ್ಯಕ್ರಮದ ಪರವಾಗಿ ಸಹಕಾರ ನೀಡಬೇಕಂತೇಳಿ ಕೇಳಿಕೊಂಡಾಗ ತುಂಬ ಹೃದಯದಿಂದ ಆಯ್ತ್ರಿ, ನೀವೇನೇನು ಬೇಕು ಅದನ್ನೆಲ್ಲ ನಾನು ಸಾಧ್ಯವಾದಷ್ಟು ನೀಡ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಆ ಮಹನೀಯರಿಗೂ ಕೂಡ ಈ ಪುಷ್ಪಗುಚ್ಛ ಸಮರ್ಪಣೆಯೊಂದಿಗೆ ಗೌರವ ಅರ್ಪಣೆ. ಅದರಂತೆ ದೇವೇಂದ್ರ ವಿ ಜಂಬಿಗಿ ಇವರು ಕೂಡ ನಮ್ಮ ಶಾಲೆಯಲ್ಲಿ ನಡೆತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಸಹಾಯಸ್ಥರು. ನಾವು ಯಾವಾಗ ಬೇಕಾದಾಗ ಕೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ನಮಗೆ ಇಂದು ಮತ್ತು ನಾಳೆ ಮಕ್ಕಳಿಗೆ ತಮ್ಮ ಒಂದು ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿಕೊಟ್ಟದ್ದಕ್ಕಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಪುಷ್ಪಗುಚ್ಚಾರ್ಪಣೆ ಮಾಡುತ್ತೇನೆ. ಅದರಂತೆ ಸುಭಾಷ್ ಸಮ್ ಅಡಿಕೆಯವರು ಕೂಡ ಇಂದು ಮತ್ತು ನಾಳೆ ತಮ್ಮ ವಾಟರ್ ಟ್ಯಾಂಕರ್ ಅನ್ನು ಮಕ್ಕಳಿಗಾಗಿ ಒದಗಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅಂಗಡಿಯಲ್ಲಿ ಯಾರೂ ಇಲ್ಲದ ಕಾರಣ ಅವರು ಬಂದಿಲ್ಲ ಅಂತೇಳಿ ಅವರು ವಿನಂತಿಸಿಕೊಂಡಿದ್ದಾರೆ. ನಮ್ಮ ದೊಡ್ಡಪ್ಪ ಬೈರಿಯಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನದ ಮಕ್ಕಳ ಸಾಯಂಕಾಲ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ 2 ದಿನಗಳವರೆಗೆ ನಮ್ಮ ಅದರಂತೆ ಈ ಒಂದು ಭಾರತ ಸೇವಾದಳ ಕಾರ್ಯಕ್ರಮದ ಕಲ್ಕೇರಿ ಸಮಿತಿಯ ಅಧ್ಯಕ್ಷರಾದ ಅದರಂತೆ ಉರ್ದು ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಎಂ ಅಕ್ಕಿ ಗುರುಗಳಿಗೂ ಕೂಡ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಅದರಂತೆ ಕೆಜಿ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಆಲ್ಗೂರು ಗುರುಗಳಿಗೂ ಕೂಡ ನಾನು ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ ಯುಎಸ್ ಶಾಲೆಯ ಮುಖ್ಯ ಗುರುಗಳಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕು. ಅದರಂತೆ ಪತ್ರಕರ್ತರಾದಂಥ ಶ್ರೀ ಡಾಕ್ಟರ್ ಈರಣ್ಣ ಗುಂಶೆಟ್ಟಿ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸಂಘಟಕರಾದಂಥ ಶ್ರೀಮಾನ್ ನಾಗೇಶ್ ಡೋಣೂರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಡಿಯೋ ಉಚಿತ ಸೇವೆಯನ್ನು ಕೈದಂತ ಶ್ರೀ ಶ್ರೀಶೈಲ್ ಬಡಿಗೇರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕು. ಅದರಂತೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಸ್ಕಿ ಅವರಿಗೂ ಕೂಡ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ ನಮ್ಮ ಕುಲಕರ್ಣಿ ಯಮನೂರಿ ಅವರು ಸುಮಾರು 100,000 ರೂಪಾಯಿಗಳ ಒಂದು ನೆನಪಿನ ಕಾಣಿಕೆಯನ್ನು ನೀಡಿದ್ದು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಇದೇ ಶಾಲೆಯಲ್ಲಿ ಅನೇಕ ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನಮ್ಮ MK ಪಿಂಜಾರ್ ಗುರುಗಳು ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ SDMC ಅಧ್ಯಕ್ಷರಾದಂತಹ ಶ್ರೀ ಬಾಬು ಬಡೇನ್ಗೋಳ ಅವರಿಗೂ ಕೂಡ ಪುಷ್ಪಗುಚ್ಛ ಸಮರ್ಪಣೆ. ಅದರಂತೆ ನಮ್ಮ ಕಲಿಕೇರಿ ವಿಭಾಗದ ಇನ್ನೂ ಅನೇಕ ಮಹನೀಯರು
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡುತ್ತಾರೆ. ಆ ಮಹನೀಯರಿಗೂ ಕೂಡ ಮತ್ತು ಯಾವತ್ತೂ ತಾಲೂಕಿನಿಂದ ಆಗಮಿಸಿದಂಥ ಈ ಸೇವಾದಳ ಘಟಕದ ಶಿಕ್ಷಕರಿಗೂ ಅದರಂತೆ ಜಿಲ್ಲಾ ಸಂಘಟಕರಾದಂಥ SS ಬ್ಯಾಕ್ವರ್ಡ್ ಮತ್ತು ರಾಠೋಡ್ ಗುರುಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ನಮ್ಮ ಈ ಮಕ್ಕಳ ಭಾವೈಕ್ಯತಾ ಮೇಳವನ್ನ ನೇರವಾಗಿ ಟಿವಿ ಚಾನೆಲ್ನಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಈ ಆಸ್ಕಿ ಟಿವಿ ಚಾನೆಲ್ ಮಾಲೀಕರಿಗೆ ಪುಷ್ಪಗುಚ್ಛ ಸಮರ್ಪಣೆ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ನಾನು ಈ ವೇದಿಕೆಗೆ ಸ್ವಾಗತಗೈಯುವ ಕಾರ್ಯಕ್ರಮವನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿಯವರೆಗೆ ಸರ್ವರನ್ನ ಸ್ವಾಗತಿಸಿರ್ತಕ್ಕಂಥ ರಾಂಪುರ್ ಗುರುಗಳವರಿಗೆ ಧನ್ಯವಾದಗಳು. ಇಲ್ಲಿ ಹಿಂದೆ ನಿರೀಕ್ಷೆ ಮಾಡ್ತಕ್ಕಂಥ ಜನ ಈ ಕಾರ್ಯಕ್ರಮ ಏನು, ಯಾತಕ್ಕೋಸ್ಕರ ಈ ಕಾರ್ಯಕ್ರಮ ನಡೆದಿದೆ ಅನ್ನೋ ತಿಳಿ ಕೌಮಿ ನಾರ ಸೇವಾ ಧಲ್ बोलो भारत माता की, बोलो भारत माता की. ಇಲಾಖೆಯೊಂದಿಗೆ ಬೇರ್ಪಡಿಸಿ ಕ್ರೀಡಾ ಇಲಾಖೆಯೊಂದಿಗೆ ಕೂಡಿಸಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ವಿ. ಆದರೆ ಈಗೇನಾಗಿದೆ ಅಂತಂದ್ರೆ ಯುವಜನ ಕ್ರೀಡಾ ಇಲಾಖೆ ಮುಂದೆ ಒಂದು ಭರತನಾಟ್ಯ ಇದೆ, ಬಹಳ ಸುಂದರವಾಗಿರ್ತಕ್ಕಂಥ ಭರತನಾಟ್ಯ ನಡೆಯಲಿದೆ. ತಾವೆಲ್ಲರೂ ಅತ್ಯಂತ ಶಾಂತ ರೀತಿಯಿಂದ ಕೂಡೋದಾದ್ರೆ ಆ ಕಾರ್ಯಕ್ರಮ ನಡೀತದ. ಮತ್ತು ಎಲ್ಲ ಸೇವಾದಳದ ಹಿರಿಯ ಶಿಕ್ಷಕ ವರ್ಗ ಕೂಡ ಈ ಅತ್ಯಂತ ಶಾಂತಿಯಿಂದ ಇರಲಿಕ್ಕೆ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ತಿಳಿಸ್ತಾ ಈ ಮುಂದಿನ ಕಾರ್ಯಕ್ರಮ ಈ ಸಮಾರಂಭದ ಉದ್ಘಾಟನೆಯನ್ನ ಮಲ್ಯ ಗ್ರಾಮ ಕೂಡಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯಾಗುತ್ತದೆ. ಎಲ್ಲ ಮಕ್ಕಳು ಜೋರಾಗಿ ತಟ್ಟುವ ಮೂಲಕ ಪ್ರೋತ್ಸಾಹ ನೀಡಿ ಪಾಲ್ಗೊಳ್ಳಿ. ಭಾವೈಕ್ಯತೆ ಮೇಳದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದರಾಮದೇವರು ಕಲಕೇರಿಯವರ ಪಾದಕ್ಕೆ ಪಣಮಟ್ಟು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ಶಿಸ್ತಿನ ಸೇವಾ ದಳವನ್ನು ನಮ್ಮ ಕಲಕೇರಿ ತೋರಿಸ್ತಕ್ಕಂಥ ಮಾಧ್ಯಮ ವರ್ಗಕ್ಕೂ ಕೂಡ ನಮನಗಳನ್ನು ಅರ್ಪಿಸಿ ಈ ಒಂದು ಸೇವಾದಳ ಶಾಂತಿ ಮಹಾತ್ಮ ಗಾಂಧಿಯವರ ಶಾಂತಿ ತತ್ವದ ಆಧಾರದ ಮೇಲೆ ನಿರ್ಮಿತಗೊಂಡಿರ್ತಕ್ಕಂಥ ಈ ಸೇವಾದಳ ತನ್ನ
ಬಂಧ ವಿಮೋಚನೆ ಪಡೆಯಲಿರುವ ಪಾರಿವಾಳಗಳು ಸ್ವಾತಂತ್ರ್ಯತೆಯನ್ನ ಅನುಭವಿಸಲಿವೆ. ಚಪ್ಪಾಳೆ ತಟ್ಟುವ ಮೂಲಕ ಅವುಗಳ ಸ್ವಾತಂತ್ರ್ಯವನ್ನ ನೀಡುತ್ತಾರೆ ಮಾನ್ಯರು. ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರೂ ವೇದಿಕೆಯ ಮೇಲೆ ಆಸೀನರಾಗಬೇಕು. ಇನ್ನು ಸೇವಾದಳದ ಸಾಂಸ್ಕೃತಿಕ
मेरे देश की धरती सोना उगले उगले हीरे मोती, मेरे देश की धरती, मेरे देश की धरती, मेरे देश की धरती सोना उगले उगले हीरे मोती, मेरे देश की धरती, मेरे देश की धरती। सुनाते हैं, हमको सुदूर हो जाता है, खुशियों के कमल मुस्कुराते हैं, खुशियों के कमल मुस्कुराते हैं। सुन के रहट की आवाजें, सुन के रहट की आवाजें, यूं लगे कहीं शहनाई बजे, आते ही मस्त बहारों के दुल्हन की तरह हर खेत सजे, मेरे देश की धरती, मेरे देश की धरती सोना उगले उगले हीरे मोती, मेरे देश की धरती, मेरे देश की धरती। जिसने जन्म लिया, इस धरती पर जिसने जन्म लिया, उसने ही पाया प्यार तेरा, यहाँ अपना पराया कोई नहीं, यहाँ अपना पराया कोई नहीं है, सब पे माँ पुकार तेरा, सब पे माँ पुकार तेरा, मेरे देश की धरती, धरती सोना उगले उगले हीरे मोती, मेरे देश की धरती, मेरे देश की धरती। ದೇವರಲ್ಲಿ ಪ್ರಾರ್ಥಿಸಿ ಇಂದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸತಕ್ಕಂತಹ ಸಿದ್ದರಾಮ ದೇವರು
के साथ और गीत के साथ शुरू कर। मಣ್ಣು ನಮ್ಮದು, ನಾಡಿ ನಮ್ಮದು, ಕಲಕಲನೆ ಹರಿಯುತ್ತಿನ ನೀರು ನಮ್ಮದು, ಕಲಕಲಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ. ಈ ನಾಡಿನ ಜನರೆಲ್ಲ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸಂಗೀತ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿನ ನೀರು ನಮ್ಮದು, ಕನಕನಗಳು ಭಾರತೀಯ ರಕ್ತ ನಮ್ಮದು, 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 ನಮ್ಮದು. ಆಸ್ತಿ ಜೈ ಹಿಂದ್ ಹೇಳ್ಬೇಕು. बड़े बड़े सावधान, आराम से. ಮಾತಾ ಕಿ ವೆರಿ ಗುಡ್. ಯಾವುದೇ ಕಾರಣಕ್ಕೂ ಕೈ ಬಿಚ್ ಅಂತ ಹೇಳುವವರಿಗೂ ಕೈ ಬಿಚ್ಚಂಗಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾದ MV ಕಡ್ಕೋಳ್ ಗುರುಗಳವರಿಂದ ಅಧ್ಯಕ್ಷೀಯ ಸಮಾರೋಪ ಭಾಷಣ. ಇವತ್ತಿನ ದಿವಸ ಈ ವೇದಿಕೆಯ ಮೇಲೆ ದಯವಿಟ್ಟು ಮಕ್ಕಳು ಯಾರು ಮಾತಾಡಬಾರ್ದು. ಸ್ಪೀಚ್ ಮಾಡ್ತಾರೆ, ಏನು ಕೇಳಲ್ಲ. ಸಿದ್ದರಾಮದೇವರು ಹಿರೇಮಠ ಕಲ್ಕೇರಿ ಮತ್ತು ತಾಲೂಕು ಪಂಚಾಯಿತಿಯ ಸದಸ್ಯರಾದಂಥ ಮಲ್ಲೇದವರೇ ಹಾಗೂ ಕಲ್ಕೇರಿಯ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಅಂತ MJ ಗಿಳವಾರವರೇ ಹಾಗೂ ಯಾವತ್ತು ವೇದಿಕೆ ಮೇಲಿದ್ದಂಥ ಬಂಧುಗಳೇ ಮತ್ತು ಊರಿನ ಗಣ್ಯರೇ, ಶಿಕ್ಷಕ ಬಂಧುಗಳೇ ಹಾಗೂ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಈ ಕಾರ್ಯಕ್ರಮ ನೋಡಿದರೆ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಅಪ್ಪಣೆ ಮೇರೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಕೊನೆಯಲ್ಲಿ ಈಗ ಸನ್ನಿಧಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಶ್ರೀ ಹಿರೇಮಠದ ಸಿದ್ದರಾಮದೇವರವರು ಆಶೀರ್ವಚನ ನೀಡಲಿದ್ದಾರೆ. ಆಶೀರ್ವಚನ ಮುಗಿದ ನಂತರ 7 ಗಂಟೆಗೆ ಮತ್ತೆ ಸುಂದರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಈ ಸಾನ್ನಿಧ್ಯ ವಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಯಸ್ಯ ನಾಮಾಮೃತಂ ಪೀತ್ವಾ ದಧಿಚ್ಚಾರೇ ಮಹರ್ಷಯಃ ಲೇಭೀರೆ ಪರಮಂ ಧಾಮ ಮರುಳಾರಾಧ್ಯಂ ಜಗದ್ಗುರು. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು. ಪ್ರಪ್ರಥಮದಲ್ಲೇ ಎನ್ನ ಆರಾಧ್ಯ ದೈವವನ್ನು ಹೃನ್ಮಂದಿರದಲ್ಲಿ ಸ್ಥಾಪನೆ ಮಾಡಿಕೊಂಡು ಗುರುಮರುಳಾರಾಧ್ಯ ಪರಂಪರೆಯ ಎಲ್ಲ ಗುರುವರ್ಯರ ಅಡಿದಾವರೆಗಳಲ್ಲಿ ಹಣಮಣಿದು ಭಾರತ ಸೇವಾದಳದ ತಾಲೂಕಾ ಸಮಿತಿಯ ತಾಲೂಕಾ ಭಾವೈಕ್ಯದ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾದ NM ಮಲ್ಲೇದೇವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ತಮ್ಮ ಭಾಷಣ ಕಾರ್ಯವನ್ನು ಮಾಡಿ ಅನಿವಾರ್ಯ ಕಾರಣದಿಂದ ಸಿಂಧಿಗೆ ತೆರಳಿದಂತಹ BC ಹಿರೇಮಠರವರೇ, ವಿಚಾರ, ಸಂಸ್ಕೃತಿ, ಧರ್ಮಗಳ ನೆಲೆಬೀಡು.
ಹಲವು ಆಚಾರ ವಿಚಾರ ಸಂಸ್ಕೃತಿಗಳ ನೆರವೀಡಾದರೂ ಕೂಡ ಭಾವದಲ್ಲಿ ಐಕ್ಯತೆಯನ್ನು ಹೊಂದಿರತಕ್ಕಂತಹ ದೇಶ ಈ ಭಾರತ ದೇಶ. ಇದೊಂದು ಸಂಗಮ ಇದ್ದಾಗೆ, ತ್ರಿವೇಣಿ ಸಂಗಮದ ಹಾಗೆ ಪವಿತ್ರವಾದ ದೇಶ. ಈ ರಾಷ್ಟ್ರದ ನಿರ್ಮಾಣವಾಗಬೇಕಾದರೆ ಎಲ್ಲರೂ ಒಂದುಗೂಡುವಂಥದ್ದು ಅತ್ಯವಶ್ಯಕವಾದ ವಿಚಾರವನ್ನು ಹೊಂದಿರತಕ್ಕಂತಹ ಈ ಭಾರತ ಸೇವಾದಳದ ಸಂಸ್ಥಾಪಕರು ಈ ಕಾರ್ಯವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಔಚಿತ್ಯಪೂರ್ಣವಾಗಿರುವಂಥದ್ದು. ಭಗವಂತನ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿ ಮಾನವನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪನ್ಮೂಲ. ಈ ಜಗತ್ತಿಗೆ ಮಹತ್ವ ಬರಬೇಕಾದರೆ ಅದು ಕೇವಲ ಮಾನವನಿಂದಲೇ ಮಾತ್ರ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಮಾನವ ಸಂಘಜೀವಿ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಅರಿವು ಎಂಬ ಬೆಳಕಿನಲ್ಲಿ ತನ್ನ ಅಭ್ಯುದಯವನ್ನು ಕಾಣುತ್ತಾ ಹೋಗ್ತಾನೆ. ಈ ಮಾನವನ ಭೂ ಸಾಮ್ರಾಜ್ಯ ಸೀಮಿತವಾಗಿದ್ದರೂ ಕೂಡ ಅವನ ಭಾವ ಸಾಮ್ರಾಜ್ಯ ಸೀಮಾತೀತವಾಗಿರತಕ್ಕಂಥದ್ದು. ಕುಟುಂಬ ಎನ್ನತಕ್ಕಂಥದ್ದು ಸಮಾಜದ ಒಂದು ಮುಖ್ಯವಾದ ಘಟಕ. ಇದು ರಾಜ್ಯ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ನಾಂದಿಯನ್ನು ಹಾಡುವಂಥದ್ದು. ಈ ಭೂ ಸಾಮ್ರಾಜ್ಯ ಅನೇಕ ರಾಷ್ಟ್ರಗಳಾಗಿ ವಿಂಗಡಿಸಲ್ಪಟ್ಟರೂ ಕೂಡ, ಅನೇಕ ವೈವಿಧ್ಯಗಳಿಂದ ಕೂಡಿದರೂ ಕೂಡ, ಯಾವುದೇ ಭೂ ಸಾಮ್ರಾಜ್ಯದ ಭೂಮಂಡಲದಿಂದ ಯಾವುದೇ ಮೂಲೆಯಿಂದಲೂ ಕೂಡ ಬರ್ತಕ್ಕಂಥ ವಿಚಾರಗಳು, ಚಿಂತನೆಗಳು, ಆಲೋಚನೆಗಳು ಕೇವಲ ಮಾನವನನ್ನು ಗುರಿಯಾಗಿಟ್ಟುಕೊಂಡಿರ್ತಕ್ಕಂಥವು. ರಾಷ್ಟ್ರದ ನಿರ್ಮಾಣ ಅಂತಂದರೆ, ರಾಷ್ಟ್ರ ಅಂತಂದರೆ ಸಮರ್ಥ ವ್ಯಕ್ತಿಗಳ ಸಮೂಹ ಅಂತ ಅರ್ಥ. ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಆಕಾಂಕ್ಷೆಗಳಿಗೆ ಸೀಮಿತವಾಗಿದ್ದರೂ ಕೂಡ ಅವನ ಬದುಕು ಸದಾ ಸತ್ಯದಿಂದ ಸತ್ಯದೆಡೆಗೆ ನಡೆಯತಕ್ಕಂಥ ಮಾರ್ಗದರ್ಶನ ಒಂದು. ಅರ್ಥಾತ್ ಅಸತ್ಯದಿಂದ ಸತ್ಯದೆಡೆಗೆ ನಡೆಯುವಂತಹ ಜೀವನವನ್ನದಲ್ಲ, ಅಲ್ಪ ಸತ್ಯದಿಂದ ಪರಿಪೂರ್ಣ ಸತ್ಯದೆಡೆಗೆ ನಡೆಯುವಂತಹ ಬದುಕೆ ಮಾನವನ ಜೀವನ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನಲ್ಲಿ ವ್ಯಕ್ತಪಡಿಸ್ತಾರೆ. ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ದೇಶವಾಗಲಿ, ರಾಷ್ಟ್ರ ನಿರ್ಮಾಣ ಆಗಲಿ, ಅದು ಯುವ ಜನತೆಯನ್ನು ಅವಲಂಬಿಸಿರುತ್ತದೆ. ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ತನ್ಮೂಲಕ ಸಮಾಜ ಮತ್ತು ರಾಷ್ಟ್ರದ ನಿರ್ಮಾಣದ ಕಾರ್ಯವನ್ನು ಮಾಡ್ತಿರ್ತಾನೆ. ಅದಕ್ಕಾಗಿ ರಾಷ್ಟ್ರ ನಿರ್ಮಾಣ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣ ಅಂತಂದರೆ ಅದು ಚಾರಿತ್ರ್ಯ ನಿರ್ಮಾಣ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ಸಂಕ್ಷಿಪ್ತವಾಗಿರ್ತಕ್ಕಂಥ ಸಂದೇಶಕ್ಕೆ ನಾವು ಮಂಗಲವನ್ನು ನೀಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸಂವಿಧಾನವನ್ನು ವಹಿಸಿದ ಪೂಜ್ಯ ಸಿದ್ದರಾಮಯ್ಯವರು ತ್ಯಾಗ ಸೇವೆಯಿಂದ ಭಗವಂತನ ರಕ್ಷಣೆ ಸಿಗುತ್ತದೆ, ಸದಾ ತ್ಯಾಗಕ್ಕೆ ಸೇವೆಗೆ ಸಿದ್ಧರಾಗಿ ಎನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶವನ್ನು ತಾವೆಲ್ಲರೂ ಆಲಿಸಿದ್ದೀರಿ ಅಂತ ತಿಳ್ಕೊತಾ ಪೂಜ್ಯರ ಪಾದಗಳಲ್ಲಿ ವಂದಿಸ್ತಾ ಇದ್ದೇನೆ. ಈಗ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮ ದೇವರು ಈ ಒಂದು ಸಾಯಂಕಾಲದ ಸಮಾರಂಭಕ್ಕೆ ಬಂದು ತಮ್ಮ ಆಶೀರ್ವಚನವನ್ನು ತಮಗೆ ನೀಡಬೇಕಂತೂ ಕೇಳಿಸಿದ್ರೆ ನಾವು ವಿನಯಪೂರ್ವಕದಿಂದ ಕೇಳಿಕೊಂಡಾಗ ಅವರು ಸಹಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಕ್ಕಾಗಿ ಆ ದೇವರಲ್ಲಿ ನಾನು ಕೋಟಿ ನಮನಗಳನ್ನು ಸಲ್ಲಿಸಿ ಆ ದೇವರಿಗೆ ನಾನು ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸ್ಥಳೀಯ SB ಕಂಪೋಸಿಟ್ ಜೂನಿಯರ್ ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ MV ಕಡ್ಕೊಳ್ಗುರುಗಳಿಗೂ ಕೂಡ ಈ ಒಂದು ಸಾಯಂಕಾಲದ ಸಮಾರಂಭ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಈ ನಮ್ಮ ಸಂಘಟಕರ ಪರವಾಗಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. अतिथि महाशय को जनरल सलूट सलामियाम देगा. सलामियाम दे. ವೆರಿ ಗುಡ್. ಈಗ
ಬ್ಯಾಕುಳ ಗುರುಗಳು ಮುಕ್ತಾಯ ಅಪ್ಪಣೆ ಕೇಳಲಿಕ್ಕೆ ತಿಳ್ತಾ ಇದ್ದಾರೆ. ಈಗ SS ಬ್ಯಾಕುಳ ಗುರುಗಳು ಅಪ್ಪಣೆ ತಗೊಂಡು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದಾರೆ. ಈಗ ದಯವಿಟ್ಟು ಧ್ವಜ ಅವರೋಹಣ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಲ್ಲಿ ಯಾಕೆ ಓಡಾಡ್ತೀರಿ? ಅಲ್ಲೇ ರೀ ಮಕ್ಕಳ, ಯಾಕೆ ಅಲ್ಲೇ ಇರ್ಬೋದು ಹೇಳಿ. ನಾನು ಧ್ವಜ ಅವರೋಹಣ ಅಲ್ಲಿ ಯಾರು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಾ? ಈಗ ಸಲಾಮಿ ಆಮ್ ಹೇ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಾಗ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ಹಿಂದೆ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ नामी जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे मालिक ಸಲ್ಯೂಟ್ ಮಾಡಿ ಮರಿ ಧ್ವಜ ಕೊಡ್ರಿ ಸರ್, ಧ್ವಜ ತಗೊಳ್ಳಿ, ಸಲ್ಯೂಟ್ ಮಾಡಿ. ಸರಿ ಬನ್ನಿ ಈ ಕಡೆ ಸರ್, ಬನ್ನಿ. ಕೃಷ್ಣ ಪುಲಕಿತಯಾಮಿನಿ ಪುಲ್ಲ ಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಗುಂಶೆಟ್ಸರು ಹಾಗೂ TM ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಅಕ್ಕಿ ಗುರುಗಳು ಕೂಡ ಹಾಗೂ ನಮ್ಮ ಬಡಿಗೇರವರು ಕೂಡ ಅತಿ ಸ್ಥಾನವನ್ನು ವಹಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಭಾರತ ಸೇವಾದಳದ ಜಿಲ್ಲಾ ಸಂಘಟಕರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಡೋಣೂರು ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಬಂದು ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಾಗೇಶ್ ಡೋಣೂರು ಸಾಹೇಬರು ವೇದಿಕೆ ಮೇಲೆ ಬಂದು ತಮ್ಮ ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶಿವಬಸವ ಶಿವಾಚಾರ್ಯರು ಹಿರೇಮಠ ಕೆರಟ್ಗಿ ಅವರ ಸಿಪಾಯಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ವಿಜಯಪುರ ಅವರು ಈ ಕಾರ್ಯಕ್ರಮದ ಅದರಂತೆ ಶ್ರೀ ಮೋಹನ್ ಬಿ ಇಬ್ರಾಹಿಂಪುರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂಕೇಶ್ ಅದರಂತೆ ನಮ್ಮ ಇಲಾಖೆಯಿಂದ ಅದರಂತೆ ಶ್ರೀಶೈಲ್ ಬಡಿಗೇರವರಿಗೂ ಕೂಡ ಮಾಲಾರ್ಪಣೆ ಸಮರ್ಪಣೆ ಶ್ರೀ ಗಣೇಶ್ ಅಡಿಕೆ ಗುರುಗಳಿಂದ, ನಮ್ಮ KS ಭಜಂತ್ರಿ ಗುರುಗಳಿಂದ ಮಾಲಾರ್ಪಣೆ ಪುಷ್ಪಗುಚ್ಛ ಸಮರ್ಪಣೆ, ಡಾಕ್ಟರ್ ಮಹಂತೇಶ್ ಹಿರೇಮಠ್ ವೈದ್ಯಾಧಿಕಾರಿಗಳು PSC ಕಲಿಕೇರಿಯವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ
ಅವರಿಗೆ ಪುಷ್ಪಗುಚ್ಛ ಸಮರ್ಪಣೆ ಶ್ರೀ JB ಕುಲಕರ್ಣಿ ಗುರುಗಳಿಂದ. ಈಗ ಸ್ವಾಗತ ಭಾಷಣ ಮತ್ತು ಮುಗಿಸಿದ್ದಕ್ಕೆ ಶ್ರೀಯುತ ರಾಂಪುರ್ಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ ಗೀತೆ ಚೆನ್ನಮ್ಮ ಹಿರೇಮಠ್ KGS ದೇವರಪುರಿಯವರಿಂದ ಸ್ವಾಗತ ಗೀತೆ. ಅಮೃತಹಸ್ತವನ್ನು ಈ ಉದ್ಘಾಟನೆಯಲ್ಲಿ ಆರತಿ ಶ್ರೀಕರವರಿಂದ ಹಾಗೂ ಶ್ರೀಗಳಿಂದ ಹಾಗೂ ಅತಿಥಿ ಮಹೋದಯರಿಂದ ಈ ಒಂದು ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರ್ತಾ ಇದೆ. ಎಲ್ಲ ಮುದ್ದು ಮಕ್ಕಳು ಜೋರಾಗಿ ಚಪ್ಪಾಳೆಯ ಮುಖಾಂತರವಾಗಿ ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೀತಾ ಇದೆ. ಇಲಾಖೆಯ PRC ಅವರಾಗಿರ್ತಕ್ಕಂಥ ಶ್ರೀಯುತ ನೀರ್ಲೀಶ್ ಅವರಿಂದ ಕ್ಷಮಿಸಿ ಅತಿಥಿ ಮಹೋದಯರು ಮತ್ತೆ ಪುನಃ ತಮ್ಮ ವೇದಿಕೆಯ ಹತ್ರ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತಹ ಗಣ್ಯಾತಿ ಗಣ್ಯರೇ, ಮುದ್ದು ಮಕ್ಕಳೇ, ಯುವಕರೇ, ಈ ಒಂದು ರಾಷ್ಟ್ರೀಯ ಭಾವೈಕ್ಯತಾ ಮೇಳ ಅಂತ ಬೋರ್ಡ್ ಇದೆ. ಮಕ್ಕಳೇ, ಎಲ್ಲರೂ ಈ ಕಡೆ ಲಕ್ಷ ಕೊಡಬೇಕು. ನೀವು ಗಿಳಿಗಳಿದ್ದಂಗಿದ್ದೀರಿ. ಮಕ್ಕಳಂದ್ರೆ ಹೇಗಿರ್ಬೇಕಂದ್ರೆ ಹೀಗಿರ್ಬೇಕಂತ ಅನ್ನಿಸ್ತದೆ ನನಗೆ. ನಿಮ್ಮ ಹಾಗೇನೆ ನಾನು ನಿಮ್ಮ ಹಾಗೇನೆ ಇದ್ದೆ ಮೊದಲು, ಆದರೆ ಈಗ ಮುದುಕಾಗಿಬಿಟ್ಟೆ. ನೀವು ನಮ್ಮ ಹಾಗೇನೆ ಆಗ್ತೀರಿ. ಆದರೆ ಈ ನಡುವೆ ಏನೇನು ಮಾಡಬೇಕು ಮಕ್ಕಳು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ಇದೇ ಈಗ ಪ್ರಾರ್ಥನೆಯಲ್ಲಿ ನೀವು ಕೇಳಿದ್ರಿ, ಬೈಬಲ್ ಬಸವಣ್ಣವ್ರ ವಚನ, ಕುರಾನದ ಶ್ಲೋಕ ಕೇಳಿದ್ರಿ, ಜೈನರಿಗೂ ಒಂದು ಶ್ಲೋಕ ಕೇಳಿದ್ರಿ, ಬುದ್ಧರಿಗೂ ಒಂದು ಶ್ಲೋಕ ಕೇಳಿದ್ರಿ. ಹೀಗೆ ಭಾರತದಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿ, ಅನೇಕ ಪಂಥಗಳದಾವು. ಮತ್ತು ನೀವು ಕೂಡ ಗುರುತಿಸ್ಕೊಂಡಿರಿ. ನಾನು ಮುಸ್ಲಿಂ ಅಂತ ಒಬ್ಬ ಮಗ ಅಂತಾನೆ, ನಾನು ಹಿಂದೂ ಅಂತ ಒಬ್ಬ ಮಗ ಅಂತಾನೆ, ನಾನು ಜೈನ್ ಅಂತ ಮತ್ತೊಬ್ಬ ಮಗ ಅಂತಾನೆ. ಆದರೆ ನಾ ಹೇಳೋದೇನು, ನಿಮಗೆಲ್ಲರಿಗೂ ಕೂಡಿನೇ ಒಬ್ಬಳೇ ತಾಯಿ ಇದ್ದಾಳೆ.
ಕೇಳಿ ಮಕ್ಕಳೇ, ನಿಮಗೆಲ್ಲ ಒಬ್ಬಳೇ ತಾಯಿ ಅವಳು ಯಾವಳಪ್ಪ ಒಬ್ಬರಿಗೆ ಗೊತ್ತದನ? ಯಾರು? ಭಾರತಾಂಬೆ. ನಾವೆಲ್ಲ ಭಾರತಾಂಬೆಯ ಮಕ್ಕಳು. ಈ ಧರ್ಮ ಜಾತಿ ಇವೆಲ್ಲ ಆಮೇಲೆ ಬಂದಾವ. ನಾವು ಹುಟ್ಟಿದ್ದು ಭಾರತ ಮಾತೆಗೆ, ನಿಜವಾದ ತಾಯಿ ಭಾರತ ಮಾತೆ. ನಾವು ಅನ್ನ ಉಣ್ಣೋದು ಈ ಭಾರತದ ಭೂಮಿಯಲ್ಲಿ ಬೆಳೆದು ಅನ್ನ ಉಣ್ತೇವೆ. ಭಾರತದ ನೀರು, ನೆಲದಲ್ಲಿ ಏನು ನೀರು ಹೊಣ್ತದ ಆ ನೀರು ಕುಡಿತೇವೆ. ನಮ್ಮದು ಎಲ್ಲ ಏನಪ್ಪ ಅಂತಂದ್ರೆ ಭಾರತ ಮಾತೆ ನಮಗೆ ಪೋಷಿಸ್ತಾಳೆ, ನಮಗೆ ರಕ್ಷಣೆ ಕೊಡ್ತಾಳೆ. ಈಗ ಮುಸ್ಲಿಮನ ರಕ್ತ ಹೆಂಗಿರ್ತದ, ಹಿಂದೂಗಳ ರಕ್ತ ಹೆಂಗಿರ್ತದ? ಎಲ್ಲರದು ಕೆಂಪಿರ್ತದ. ಎಲ್ಲ ಮಕ್ಕಳು ಒಂದೇ. ಭಾರತ ಮಾತೆಯ ದೃಷ್ಟಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್, ಪಾರ್ಸಿ ಯಾರೇ ಇರಲಿ ಎಲ್ಲ ಮಕ್ಕಳು ಒಂದೇ. ಓಂ ಶಾಂತಿ ಶಾಂತಿ ಶಾಂತಿ. ಭಾರತ ಸೇವಾದಳದ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಕಾರ್ಯಕ್ರಮಗಳನ್ನು ನಮ್ಮ ಈ ಭಾಗದ ದೊಡ್ಡದಾಗಿರ್ತಕ್ಕಂಥ ಒಂದು ಮಹಾನಗರದ ಉಪಾಧಿಯಲ್ಲಿರುವಂಥ ಕಲಿಕೇರಿಯ ಈ ಮಹಾ ಶಾಲೆಯ ಪವಿತ್ರವಾಗಿರುವಂಥ ಸಮಾರಂಭದೊಳಗೆ ಸುಮಾರು ಬೆಳಗಿನ ಜಾವದ ಹಿಡಿದುಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಈ ಕಾರ್ಯಕ್ರಮದ ಈ ಎರಡನೇದ ಕಾರ್ಯಕ್ರಮ ಸಾಹಿತ್ಯಾಧಿಕಾರಿಗಳಾಗಿರ್ತಕ್ಕಂಥ ಅಶ್ಕಿಯವರೇ ಹಾಗೂ ಈಗ ತಾನೇ ಮಾತನಾಡಿರ್ತಕ್ಕಂಥ ಮೋಹನ್ ಬಿ ಇಬ್ರಾಹಿಂಪುರ ಅಸಿಸ್ಟೆಂಟ್ ಮ್ಯಾನೇಜರ್ ವಿಜಯ್ ಬ್ಯಾಂಕ್ ಕಲಿಕೇರಿಯವರೇ ಹಾಗೂ ಅವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರಲಿ ಸರ್ ಅವರೇ ಹಾಗೂ ನಮ್ಮ ಗುಂಶೆಟ್ಟಿ ಪ್ರಿನ್ಸಿಪಾಲ್ ಅವರೇ ಹಾಗೂ ಅರಕೇರಿ ಸರ್ ಅವರೇ, ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಎಸ್ ಎಂ ಬಡಿಗೇರವರೇ ಹಾಗೂ ಇನ್ನೋರ್ವ ಅಕ್ಕಿ ಹರಿಮಾಸ್ಟ್ರವರೇ ಹಾಗೂ ಶಿಕ್ಷಕ ಬಳಗವೇ, ವಿದ್ಯಾರ್ಥಿನಿಯರೇ, ಯುವಕ ಬಳಗವೇ, ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಇಬ್ರಾಹಿಂಪುರ್ ಸರ್ ಅವರು ಮಾತನಾಡಿದಂತೆ ಹಾಗೂ ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಬಾಗೇವಾಡಿ ಡಾಕ್ಟ್ರ್ ಅವರು ಮಾತನಾಡಿದಂತೆ ಈಗ ನಾ ಏನಾದರೂ ಮಾತಾಡೋಕೆ ಅಂತಂದ್ರೆ ಬಹುಶಃ ನನಗೆ ಅನ್ನಿಸ್ತು ಈ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಅಂತಂದ್ರೆ ವಿಶೇಷವಾಗಿರುವಂಥ ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಈಗ ನೋಡ್ರಿ, ಮಕ್ಕಳು ಹೇಳಿದ್ರಾಗಲೇ ನಮ್ಮ ಭಾಳ ಚಂದ ಮಕ್ಕಳ ಜೊತೆಗೆ ಮಾತನಾಡ್ತಾ ಅವ್ರಿಗೆ ಮಾತಾಡಿಸ್ತಾನೆ ಅವ್ರು ಮಾತನಾಡಿದ್ರು ನಮ್ಮ ಇಬ್ರಾಹಿಂಪುರ್ ಸರ್ ಅವರು.
ಅಲ್ಲೆಲ್ಲ ಮಾತಾಡ್ತಾರೆ, ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಅಲ್ಲೆಲ್ಲ